ರಾಜಕೀಯದ ಒಳಗಿನ ರಾಜಕೀಯ ಎಲ್ಲ ನೋಡಿದ್ರಿ. ನಿಜ. ಈಗ ನೇರ ರಾಜಕೀಯದ ಹೋರಾಟವನ್ನು ನೋಡೋಣ. ನೇರ ಅಂದರೆ ನಾಳೆ ಕರ್ನಾಟಕದ ಮಟ್ಟಿಗೆ ಅಂತಿಮ ಹಂತದ ಲೋಕಸಭಾ ಚುನಾವಣೆಯ 2ನೇ ಹಂತ ನಮಗೆ, ದೇಶಕ್ಕೆ 3, ನಮಗೆ 2ನೇದು ನಡೆಯುತ್ತೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದಿಂದ ಪ್ರಾರಂಭ ಆಗಿ ಮಲೆನಾಡಿನಿಂದ, ಮಧ್ಯ ಅಲ್ಲ ಮಲೆನಾಡಿನಿಂದ ಪ್ರಾರಂಭ ಆಗಿ ಮೇಲಕ್ಕೆ ಹೋಗುವಂಥ ಈ ಚುನಾವಣೆ 14 ಕ್ಷೇತ್ರಗಳಲ್ಲಿ ನಡೆಯುತ್ತೆ. 21 ಮಹಿಳೆಯರು ಸೇರಿ 227 ಅಭ್ಯರ್ಥಿಗಳು, 2 ಮಾಜಿ ಮುಖ್ಯಮಂತ್ರಿಗಳು ವಿಚ್ ಈಸ್ ಶೆಟ್ಟರ್ ಮತ್ತು ಬೊಮ್ಮಾಯಿ, 2 ಕೇಂದ್ರ ಮಂತ್ರಿಗಳು ಖೂಬಾ ಮತ್ತು ಜೋಶಿ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರೊಬ್ಬರ ಅಳಿಯ, ಏನು ಸೀಕ್ರೆಟ್ ಏನು, ರಾಧಾಕೃಷ್ಣ ಖರ್ಗೆ ಅವರ ಅಳಿಯ, 4 ಸಚಿವರ ಮಕ್ಕಳು, ಓರ್ವ ಸಚಿವರ ಸಹೋದರಿ, ಓರ್ವ ಮಂತ್ರಿಯ ಪತ್ನಿ, ಹಾಲಿ ಸಂಸದರೊಬ್ಬರ ಪತ್ನಿ, ಒಟ್ಟಿನಲ್ಲಿ ಕುಟುಂಬ ಚುನಾವಣೆ ನಾಳೆ ನಡೆಯುತ್ತೆ. ಆಯ್ತಾ? ಒಂಥರ ಹೋಮ್ಲಿಯಾಗಿ ನಡೆಯುತ್ತೆ. ಹೋಮ್ಲಿ ಚುನಾವಣೆ ಇದು. ಯಾಕ್ರಿ ಹೋಮ್ಲಿ? ಎಲ್ಲ ಅವ್ರವ್ರೇ ತಾನೇ ಇರೋದು. ಹಾಗಾಗಿ ಒಂಥರ ಆ ಜನಕ್ಕೆ ಒಂಥರ ಮಜಾ ಇದೆ, ಒಂಥರ ಅಟ್ಮಾಸ್ಫಿಯರ್ ಭಾಳ ಹೋಮ್ಲಿ ಆಗಿದೆ ಅಲ್ಲ ಆ ಆಫೀಸಲ್ಲಿ ಅಥವಾ ಇವ್ರ ಮನೆಯಲ್ಲಿ ಅಥವಾ ಯಾವುದೋ ಕಚೇರಿನಲ್ಲಿ ಅಂತನಲ್ವಾ. ಹಾಗೆ ಈಗ 14 ಕ್ಷೇತ್ರಗಳ ಬಹುಕ್ಷೇತ್ರಗಳು ಹೋಮ್ಲಿ ಆಗಿವೆ. ಜನ ಆ ಫೀಲ್ ತಗೊಂಡು ಓಟ್ ಹಾಕಿ. ಓಕೆ, ರಾಯಚೂರಿನಲ್ಲಿ ಅಭ್ಯರ್ಥಿಗಳಿದ್ದಾರೆ. ಕಲಬುರಗಿಯಲ್ಲಿ ರಾಧಾಕೃಷ್ಣ ವರ್ಸಸ್ ಉಮೇಶ್ ಜಾಧವ್, ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಪುತ್ರ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್, ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್, ಮೃಣಾಲ್ ಹೆಬ್ಬಾಳ್ಕರ್, ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ, ಆನಂದ ಗಡದೇವರ ಮಠ, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ ಸೂಟಿ, ಬೀದರ್ನಲ್ಲಿ ಭಗವಂತ ಖೂಬಾ ವರ್ಸಸ್ ಸಾಗರ್ ಖಂಡ್ರೆ, ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ನಡುವೆ, ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಬೀದರ್ನಲ್ಲಿ ಚಿಕ್ಕೋಡಿಯಲ್ಲೂ, ಗದ್ದಿಗೌಡರ್ ಮತ್ತು ಸಂಯುಕ್ತ ಪಾಟೀಲ್ ಬಾಗಲಕೋಟೆಯಲ್ಲೂ, ರಾಮುಲು ಮತ್ತು ತುಕಾರಾಂ ಬಳ್ಳಾರಿಯಲ್ಲೂ, ಕೊಪ್ಪಳದಲ್ಲಿ ಬಸವರಾಜ್ ಕ್ಯಾವಟೂರ್ ಮತ್ತು ರಾಜಶೇಖರ್ ಇತ್ನಾಳ್, ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಮತ್ತು ರಾಜು ಅಲಗೂರ, ರಾಯಚೂರಿನಲ್ಲಿ ರಾಜ ಅಮರೇಶ್ವರ ನಾಯಕ ಹಾಗೂ ಕುಮಾರ್ ನಾಯಕ್, ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿಜೆಪಿ ವರ್ಸಸ್ ಅಂಜಲಿ ನಿಂಬಾಳ್ಕರ್. ಇವರ ಮಧ್ಯೆ ಡಿಶುಮ್ ನಾಳೆ ನಡೆಯುತ್ತೆ. ಹೌದು, ಬೆಳಗ್ಗೆ. ಇನ್ನು ರಾಜ್ಯದ 14 ಕ್ಷೇತ್ರಗಳಲ್ಲಿ ಸುಗಮ ಚುನಾವಣೆಗೆ ಆಯೋಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇಲ್ಲಿ 2.69 ಕೋಟಿ ಮತದಾರರಿದ್ದಾರೆ. 28,269 ಮತಗಟ್ಟೆಗಳನ್ನು ತೆರೆಯಲಾಗಿದೆ. 1.45 ಲಕ್ಷ ಮತಗಟ್ಟೆ ಅಧಿಕಾರಿಗಳು, 35,000 ಪೊಲೀಸರು, ಅರೆಸೇನಾ ಪಡೆ 65 ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಶುರುವಾದರೆ ಸಂಜೆ 6 ಗಂಟೆಗೆ ಅಂತ್ಯವಾಗುತ್ತೆ. ಪ್ರಜಾಪ್ರಭುತ್ವದ ಹಬ್ಬವನ್ನು ಕಣ್ತುಂಬಿಕೊಳ್ಳೋಕೆ ನೇಪಾಳ, ಇಂಡೋನೇಷ್ಯಾ ಸೇರಿದಂತೆ 7 ದೇಶಗಳ ಗಣ್ಯರು ಬೆಳಗಾವಿಗೆ ಆಗಮಿಸಿದ್ದಾರೆ. ಆದರೆ ಉತ್ತಮ ಮತದಾನಕ್ಕೆ ರಣ ಬಿಸಿಲು ವಿಲನ್ ಆಗೋ ಸಂಭವ ಹೆಚ್ಚಿದೆ. ನಾಳೆ ಕಲ್ಯಾಣ ಕರ್ನಾಟಕದಲ್ಲಿ ಉಷ್ಣಾಂಶ 41ರಿಂದ 44 ಡಿಗ್ರಿ, ಉತ್ತರ ಕನ್ನಡ, ಶಿವಮೊಗ್ಗ ಭಾಗದಲ್ಲಿ ಬಿಸಿಲು 33ರಿಂದ 36 ಡಿಗ್ರಿ ತಾಪಮಾನ ದಾಖಲಾಗುವ ನಿರೀಕ್ಷೆ ಇದೆ. ಹೀಗಾಗಿ ಚುನಾವಣಾ ಸಿಬ್ಬಂದಿಗೆ ORS ಪಾಕೆಟ್ಗಳನ್ನು ವಿತರಿಸಿದ್ದಾರೆ. ಮುಧೋಳದಲ್ಲಿ ಚುನಾವಣಾ ಕರ್ತವ್ಯಕ್ಕೆ ಬಂದಿದ್ದಂತಹ ಶಿಕ್ಷಕ ಗೋವಿಂದಪ್ಪ, ಬೀದರ್ನ ಚಿಟಗುಪ್ಪದಲ್ಲಿ ಚುನಾವಣಾಧಿಕಾರಿ ಆನಂದ್ ಹೃದಯಾಘಾತದಿಂದ ಬಲಿಯಾಗಿದ್ದಾರೆ. ವಿಜಯಪುರದಲ್ಲಿ ರಮೇಶ್ ನಿಡಗುಂದಿ ಅನ್ನೋರು ಹೈ ಬಿಪಿ ಕಾರಣ ಕುಸಿದು ಬಿದ್ರು. ಈ ಮಧ್ಯೆ ಮತದಾನ ಮಾಡುವ ಸಲುವಾಗಿ ವಿವಿಧ ದೇಶಗಳಿಂದ ಕನ್ನಡಿಗರು ಧಾರವಾಡಕ್ಕೆ ಬಂದಿದ್ದಾರೆ. ಅವರನ್ನೆಲ್ಲ ಸ್ವಾಗತ ಮಾಡಲಾಗಿದೆ. ಅಲ್ ರೈಟ್, ಒಂದಂತೂ ನಿಜ, ದಕ್ಷಿಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಿಂದ ಕೆಳಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಜನ ಚೆನ್ನಾಗೇ ಓಟ್ ಹಾಕಿದ್ದಾರೆ. ನನ್ನ ಪ್ರಕಾರದಲ್ಲಿ ಇಲ್ಲೂ ಬಿಸಿಲಿತ್ತು, ನಮಗಿಂತ ಜಾಸ್ತಿ ಬಿಸಿಲು ಅಲ್ಲಿದೆ. ಬಟ್ ಆ ಬಿಸಿಲಿನ ಸಮಯ ನೋಡಿಕೊಂಡು ಸ್ವಲ್ಪ ಹಿಂದಕ್ಕೋ ಮುಂದಕ್ಕೋ ಮಾಡಿ ಜನ ಓಟ್ ಹಾಕಬೇಕು. ಹಿಂದಕ್ಕೋ ಮುಂದಕ್ಕೋ ಮಾಡ್ಕೊಳ್ಳಿ, ಯಾವುದೋ ಒಂದು ಮಾಡ್ಕೊಳ್ಳಿ, ಯಾಕಂದರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಎರಡನೇದು, ಅಟ್ಲೀಸ್ಟ್ ಈ ಭಾಗದ ಜನರಿಗೆ ಅವಮಾನವಾಗುವ ರೀತಿ ನೀವು ಹೆಚ್ಚು ಓಟ್ ಹಾಕಿ. ಅವಮಾನ ಯಾಕೆ ಸರ್? ಅಲ್ಲ, ಸುಮ್ಮನೆ ಒಂಥರ ಫ್ರೆಂಡ್ಲಿ ಫೈಟ್ ಅಂತೀವಲ್ಲ, ಆ ಥರ ಫ್ರೆಂಡ್ಲಿ ಅವಮಾನ ಇಟ್ಕೊಳ್ಳೋಣ, ಹಂಗೆ ಓಟ್ ಹಾಕಿ ಅಷ್ಟೇ. ಒಂದು. ಎರಡನೇದು, ಈ ಚುನಾವಣಾ ಅಧಿಕಾರಿಗಳು ಮಾತ್ರ ನೀವುಗಳು ಭಾಳ ಜನಕ್ಕೆ ಅದರಲ್ಲಿ ವಯಸ್ಸಾಗಿರುತ್ತೆ, ಭಾಳ ರೋಗಗಳು ಕಷ್ಟದಲ್ಲಿರ್ತೀರಿ, BP, ಶುಗರು ಏನೇನೋ ಇರುತ್ತೆ. ನಿಮ್ಮ ಮುನ್ನೆಚ್ಚರಿಕೆನ ನೀವು ತೊಗೋಬೇಕು. ಒಂಚೂರು ಏನಾದ್ರು ಮಾತ್ರೆಗಳು, ಮತ್ತೊಂದು ಮಗದೊಂದು. ಎರಡನೇದು, ಚುನಾವಣಾ ಆಯೋಗನೂ ಅಷ್ಟೇ, ಹೇಗೆ ಕ್ಲಸ್ಟರ್ಸನ್ನು ಮಾಡ್ತಿರೋ, 10 ಬೂತ್ಗೆ ಒಬ್ಬರು ಇನ್ಚಾರ್ಜ್ ಅಂತ ಮಾಡೋದು, ಈ ಥರ ಮಾಡ್ತಾರೆ. ಆ ಥರ ಈ ರೀತಿಯ ಬಿಸಿಲಿನಲ್ಲಿ ಮಾಡುವಾಗ ಯಾರು ಒಂದಷ್ಟು ವಾಲಂಟ್ರಿ ಡಾಕ್ಟರ್ಗಳಂತಂದು ಮೇ ಬಿ ಒಂದು ರೌಂಡ್ ಹೊಡಿರಿ, ಒಂದು 15 ಬೂತಲ್ಲಿ, 20 ಬೂತಲ್ಲಿ ಅನ್ನೋ ಥರ ಏನಾದ್ರು ಒಂದನ್ನು ಮಾಡಿಕೊಡ್ಬೇಕಪ್ಪ. ನೀವು ಅವ್ರನ್ನ ನೀವು ಕಾನೂನು ಪ್ರಕಾರ ಬಲವಂತವಾಗಿ ಕರ್ಕೊಂಬರ್ತೀರಿ. ಹೆಚ್ಚು ಕಮ್ಮಿ ಭಾಳ ಜನಕ್ಕೆ ಇಂಟ್ರೆಸ್ಟ್ ಇರಲ್ಲ ಈ ಚುನಾವಣಾ ಕೆಲಸಕ್ಕೆ ಬರೋಕ್ಕೆ, ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರಲ್ಲ, ಸವಾಸನೆ ಬೇಡ ನಿಮ್ಮದು ಅಂತಿರ್ತಾರೆ. ಬಟ್ ಕಾನೂನು ಏನು ಹೇಳುತ್ತೆ ಅಂದರೆ ಅವನು ರಿಜೆಕ್ಟ್ ಮಾಡೋ ಹಾಗಿಲ್ಲ, ಹಾಗಾಗಿ ಅವ್ರು ಬರಲೇಬೇಕು. ಅವ್ರನ್ನ ಆ ರೀತಿ ಕರ್ಕೊಂಡು ಬಂದ ಮೇಲೆ ನೀವು ಅವರ ಆರೋಗ್ಯದ ದೃಷ್ಟಿನೂ ನೋಡಬೇಕಲ್ವೇ. ಒಂದು ಕಡೆ ಹಬ್ಬ ಅಂತೀರಿ,
ಇನ್ನೊಂದು ಮನೆ ಕಡೆಯಲ್ಲಿ ಯಾವುದೋ ಮನೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಸ್ಮಶಾನ ಮಾಡೋಕ್ಕೆ ನಿಮ್ಗೆ ಯಾವನ್ನ ಅಧಿಕಾರ ಕೊಟ್ಟಿರ್ತಾನೆ? ಒಂದಷ್ಟು ಕ್ರಮ ತಗೋಬೇಕು. ಏನೋ ಅದನ್ನೆಲ್ಲ ಮೀರಿ ಏನಾದ್ರು ಆದರೆ ಅದು ಬೇರೆ ವಿಚಾರ. ಮಾಡಬೇಕಪ್ಪ ಇವರುವೆ. ಆಲ್ ರೈಟ್, ಮೂರನೇ ಹಂತದಲ್ಲಿ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶದ 12 ರಾಜ್ಯಗಳಲ್ಲಿ 94 ಕ್ಷೇತ್ರದಲ್ಲಿ ನಡೆಯುತ್ತೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಅಮಿತ್ ಶಾ ಅವರು ಗಾಂಧಿನಗರದಲ್ಲಿ, ಡಿಂಪಲ್ ಯಾದವ್ ಅಂದರೆ ಅಖಿಲೇಶ್ ಯಾದವ್ ಅವರ ಪತ್ನಿ ಮೈನ್ಪುರಿನಲ್ಲಿ ಉತ್ತರ ಪ್ರದೇಶದಲ್ಲಿ, ಜ್ಯೋತಿರಾದಿತ್ಯ ಸಿಂಧಿಯಾ ಗುನಾನಲ್ಲಿ, ಶಿವರಾಜ್ ಸಿಂಗ್ ಚೌಹಾಣ್ ವಿದಿಶಾ ಮಧ್ಯಪ್ರದೇಶದಲ್ಲಿ, ದಿಗ್ವಿಜಯ್ ಸಿಂಗ್ ರಾಜ್ಗರ್ ಮಧ್ಯಪ್ರದೇಶ. ನಂದು ಕೊನೆಯ ಚುನಾವಣೆ ಕೈ ಮುಗಿತೀನ್ರಪ್ಪ, ಎಲೆಕ್ಟ್ ಮಾಡಿಕೊಡಿ ಅಂತ ಕೇಳ್ತಿದ್ದಾರಂತೆ. ಸುಪ್ರಿಯಾ ಸುಳೆ ಬಾರಾಮತಿ ಹಾಗೂ ಸುನೇತ್ರಾ ಪವಾರ್ ಇಬ್ಬರು ಒಬ್ರಿಗೊಬ್ರು ಸಂಬಂಧಿಕರು ಬಡದಾಡ್ತಿದ್ದಾರೆ. ಮನ್ಸುಖ್ ಮಾಂಡವಿಯಾ ಪೋರ್ಬಂದರ್ ಗುಜರಾತ್ ಮತ್ತು ಪುರುಷೋತ್ತಮ್ ರೂಪಾಲ ರಾಜ್ಕೋಟ್ ಗುಜರಾತ್. ಇವ್ರದ್ದೆಲ್ಲ ನಾಳೆನೇ ತೀರ್ಮಾನ ಆಗುತ್ತೆ. ಎಸ್, ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿಯೇ ಜಾರ್ಖಂಡ್ನ ಮನೆಯೊಂದರಲ್ಲಿ ದುಡ್ಡಿನ ರಾಶಿಯೇ ಪತ್ತೆಯಾಗಿದೆ. ಯಾವುದೇ ದಾಖಲೆ ಇಲ್ಲದ ಈ ಹಣ ಒಟ್ಟು 30 ಕೋಟಿಗೂ ಹೆಚ್ಚು. 12 ಗಂಟೆಗಳ ಕಾಲ 6 ಮಷಿನ್ಗಳ ಮೂಲಕ ದುಡ್ಡನ್ನು ಎಣಿಸಿದ್ದಾರೆ. ಮನಿ ಲಾಂಡ್ರಿಂಗ್ ನಿಗ್ರಹ ಕಾಯ್ದೆ ರಾಂಚಿಯ ವಿವಿಧೆಡೆ ಕಾಯ್ದೆಯಡಿಯಲ್ಲಿ ರಾಂಚಿಯ ವಿವಿಧೆಡೆ ಬೆಳಗ್ಗೆಯಿಂದ ಇಡಿ ದಾಳಿ ನಡೆಸಿತು. ಗ್ರಾಮೀಣಾಭಿವೃದ್ಧಿ ಮಂತ್ರಿಯೂ ಆಗಿರುವ ಕಾಂಗ್ರೆಸ್ ಮುಖಂಡ ಆಲಂಗೀರ್ ಆಲಂ ಅವರ ಆಪ್ತ ಕಾರ್ಯದರ್ಶಿ ಸಂಜೀವ್ ಲಾಲ್ ಸಹಾಯಕನ ಮನೆಯಲ್ಲಿ ಈ ದುಡ್ಡಿನ ರಾಶಿ ಕಂಡುಬಂತು. ಕೊಠಡಿಯೊಂದರಲ್ಲಿ ಜೋಡಿಸಿದಂತಹ ನೋಟುಗಳ ಕಂತಿಯನ್ನ ವಿಡಿಯೋ ಈಗ ವೈರಲ್ ಆಗಿದೆ. ಈ ಪ್ರಕರಣವೀಗ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಳ್ತು. ಪ್ರಧಾನಿ ಮೋದಿ ಅವರು ಪ್ರತಿಕ್ರಿಯಿಸಿ, ಜಾರ್ಖಂಡ್ನಲ್ಲಿ ದುಡ್ಡಿನ ಪರ್ವತವೇ ಪತ್ತೆಯಾಗಿದೆ. ಇದು ಜನರಿಂದ ಲೂಟಿ ಹೊಡೆದ ಹಣ. ಭ್ರಷ್ಟಾಚಾರದ ವಿರುದ್ಧ ಮೋದಿ ಕ್ರಮ ತಗೋತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿದ್ರು. ಇದಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಯಿತು. ಆಕ್ರೋಶ ಯಾಕೆ? यहाँ पड़ोस में झारखंड में नोटों के पहाड़ मिल रहे हैं, नोटों के पहाड़। लोगों का चोरी किया माल पकड़ रहा है मोदी वहां। आपके हक का पैसा बचाना चाहिए कि नहीं बचाना चाहिए? और ये मोदी की गारंटी है. ಆಲ್ ರೈಟ್, ಅಲ್ಲೊಂದು 30 ಕೋಟಿನೋ 50 ಕೋಟಿನೋ ಸಿಕ್ಕಿದೆ. ಓಕೆ, ಸಿಕ್ಕತ್ತೆ, ಸರಿ. ಮೋದಿ ಹಿಡಿತಾರೆ ಅಂತಾರೆ, ಡ್ಯಾಶು ಓಕೆ, ಅದು ಓಕೆ, ಎಲ್ಲ ಸರಿ. ಬಟ್ ಈ ದುಡ್ಡು ಜನರಿಂದ ಹೊಡೆದ ದುಡ್ಡು, ಅನುಮಾನನೇ ಬೇಡ ಅದರಲ್ಲಿ. ಅದಕ್ಕೇನು ದೊಡ್ಡ ವ್ಯಾಖ್ಯಾನ ಬೇಡ. ಅದು ಯಾವನ ಹತ್ರ ಸಿಕ್ಕಿದ್ರು ಜನರಿಂದ ಹೊಡೆದಿದ್ದ ದುಡ್ಡೇ. ಏನು ಅವನೇನು ಮನೆಯಲ್ಲಿ ಪ್ರಿಂಟಿಂಗ್ ಮೆಷಿನ್ ಇಟ್ಕೊಂಡಿದ್ದಾನ ಅವನು? ನಾನೇ ಪ್ರಿಂಟ್ ಮಾಡ್ತಿದ್ದೀನಿ ಅನ್ನೋಕ್ಕೆ. ನಮ್ಮ ಕಡೆ ಎಲ್ಲವನ್ನೂ ಬಿಟ್ಟು ಸರ್ವಸಂಗ ಪರಿತ್ಯಾಗಿಗಳಾಗ್ಬಿಟ್ಟಿರೋಂಥವ್ರು ಕೆಲವರು, ಗಲೀಜು, ಆ ದುಡ್ಡನ್ನು ನಾನು ಕಸದ ಥರ ನೋಡ್ತೀನಿ ರಯ್ಯ ಅಂತ ಕೆಲವರು ಹೇಳ್ತಾರೆ. ನೋಡೋರು ಎಷ್ಟು ಜನನೋ ಬಿಡೋದು ಬೇರೆ, ಬಟ್ ಹಂಗೆ ಅಂತಾರೆ. ಇಲ್ಲ, ಹಂಗೆ ಕಸದ ಥರನೇ ಹಾಕಿದಾರಪ್ಪ ಕಾಸನ್ನ, ಬೆಲೆನೇ ಇಲ್ಲ ಅದಕ್ಕೆ ಅನ್ನೋ ಥರ. ಪೇಪರ್ ಬಿದ್ದಂಗೆ ಬಿದ್ದಿದೆ. ಒಳ್ಳೆ ನಮ್ಮ ಹಳೆ ಪೇಪರ್ ಆಫೀಸಲ್ಲಿ ಯೂಸ್ ಮಾಡಿದ ಪೇಪರ್ ಯಾಕೆ ಬಿಸಾಕ್ತಾ ಇದ್ರೆ ಹಂಗೆ ಬಿಸಾಕಿದ್ದಾರೆ ದುಡ್ಡು ಲೆಕ್ಕ ಹಾಕಿ. ದ್ಯಾಟ್ಸ್ ನಾಟ್ ದ ಪಾಯಿಂಟ್. ಪಾಯಿಂಟ್ ಈಸ್, ಈ ಜಾರ್ಖಂಡ್ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 100 ಕೋಟಿ ರೂಪಾಯಿಗಳ ಅವ್ಯವಹಾರ ನಡೀತಿದೆ, ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಇಡಿ ದೀರ್ಘಕಾಲದ ಹಿಂದೆ ಕಾಗದ ಬರೆಯುತ್ತೆ ಜಾರ್ಖಂಡ್ ಸರ್ಕಾರಕ್ಕೆ. FIR ಮಾಡಿಕೊಂಡು ಕ್ರಮ ತಗೊಳ್ಳಿ, ನಡೀತಾ ಇದೆ ಈ ಥರ ಅಂತೇನೋ. ಅವ್ರು ಕ್ರಮ ಏನು ತಗೊಳ್ಳಲ್ಲ, ಅದರಲ್ಲಿ ಬೇರೆ ವಿಚಾರ ಅದು. ಬಟ್ ಅದು ನನಗೆ ಶಾಕಿಂಗ್ ಅಲ್ಲ. ಶಾಕಿಂಗ್ ಏನಂದರೆ, ಆ ರೀತಿ ಇಡಿ ಬರೆದಿರುವ ಕೆಲವು ಕಾಗದಗಳು ಈ ಅಧಿಕಾರಿ ಮನೆಯಲ್ಲಿ ಇದೆಯಂತೆ. ಅವರಲ್ಲಿ ಕಾನ್ಫಿಡೆನ್ಷಿಯಲ್ಲು, ಅತಿ ಗೌಪ್ಯತೆ ಅಂತ ಕಾಗದ ಬರೀತಾರಂತೆ. ಆ ಥರ ಕಾಗದಗಳು ಇಲ್ಲಿ ಸಿಕ್ಕತ್ತಂತೆ. ಅಂದರೆ ಅರ್ಥ ಏನು? ಪೊಲೀಸ್ನವ್ರಿಗೆ ಹೋಗಿ ದೂರು ಕೊಟ್ಟರೆ, ಸರ್ ಹಿಂಗಿದೆ, ಕಳ್ಳ ಒಬ್ಬ ಹಿಂಗೆ ಮಾಡ್ಕೊಂಬಿಟ್ಟಿದ್ದಾನೆ ಅಂತಂದರೆ, ಹೌದಾ ಬರ್ಕೊಡು ಎಲ್ಲ ಅಂದ್ಬಿಟ್ಟು ಬರೆದ್ಮೇಲೆ ಕಾಪಿ ಮಾಡಿ ಜೆರಾಕ್ಸ್ ಮಾಡಿ ಕಳ್ಳನ ಮನೆಗೆ ಕಳಿಸ್ಕೊಟ್ಟಂಗೆ, ನಿನ್ನ ಮೇಲೆ ಹಿಂಗೆ ಒಂದು ಬಂದಿದೆ ಹುಷಾರಾಗಿರೋ ಅಂತ. ಹೌ, ನಂಬರ್ 1. ನಂಬರ್ 2, ಈವನ್ ಮೋದಿ ಆರ್ BJP ಹ್ಯಾಸ್ ಟು ಆನ್ಸರ್ ಒನ್ ಕ್ವಶನ್ ಅಪ್ಪ. ಇಷ್ಟೊಂದು ಬ್ಲ್ಯಾಕ್ ಮನಿ ಜನರೇಟ್ ಆಗ್ತಿರೋ ಸೋರ್ಸ್ಗಳನ್ನು ಬಲಿ ಹಾಕೋಕ್ಕಾಗದೇ ಇದ್ದಾಗ ಈ ರೀತಿಯ ದಾಳಿಗಳನ್ನು ಮಾಡಿ ಪ್ರಯೋಜನ ಎಷ್ಟು ಅಂತ ಮಾಡಿಸ್ತೀರಿ? ಬ್ರಹ್ಮರಾಕ್ಷಸರ ರೀತಿ ತಲೆ ಎತ್ತಾನೇ ಇರ್ತಾರೆ, ಬರ್ತಾನೆ ಇರುತ್ತೆ. ದೇರ್ ಹ್ಯಾಸ್ ಟು ಬಿ ಸಮ್ ಕಲೆಕ್ಷನ್ ಪಾಯಿಂಟ್ ಅಲ್ಲ ಇದಕ್ಕೆಲ್ಲ. ಎಲ್ಲೋ ಆಗ್ತಿರ್ಬೇಕಲ್ಲ, ಎಲ್ಲಾಗ್ತಿದೆ? ಹೌ ವಿಲ್ ಇಟ್ ಹ್ಯಾಪನ್? ಮೂಲ ಗೊತ್ತಾಗಬೇಕು. ಇದು ಬೆಂಗಳೂರು ಮತ್ತು ನಮ್ಮ ರಾಜ್ಯದಲ್ಲಿ, ರಾಜ್ಯಕ್ಕಿಂತ ಬೆಂಗಳೂರಿನ ಮೋರಿಗಳ ಕತೆ. ಮೋರಿಗೆ ನುಗ್ಗುವ ಮಣ್ಣು ಎಲ್ಲಿಂದ ನುಗ್ತಾ ಇದೆ ಅಂತ ಚೆಕ್ಕೆ ಮಾಡಲ್ಲ, ಅದನ್ನು ತಡೆಯೋದೇ ಇಲ್ಲ ನಮ್ಮಲ್ಲಿ. ಮೋರಿಲ್ ಮಣ್ ತೆಗಿ ಪ್ರತಿ ವರ್ಷ ಸ್ಕೀಮು. ಏಕೆ? ನಮಗೆ ಅದು ಮಣ್ಣು, ಅವರಿಗೆ ಅದು ಹೊನ್ನು ಎತ್ತೋದ್ರಿಂದ.